ಯಾಕೆ ಹೇಳಿ, ಜೀವನ ಪೂರ್ತಿ ಅವ್ರ ಜೊತೆಗೆ ನಾವು ಸಾಯಬೇಕಿತ್ತು, ನರಳಿ ಕಣ್ಣೀರಿಟ್ಕೊಂಡು ಸಾಯಬೇಕಿತ್ತು. ಅಂಥದನ್ನು ತಪ್ಪಿಸಿದ್ದಾನೆ. ಎಷ್ಟೋ ಜನರಿಗೆ ಒಂದು ಫೀಲ್ ಅಂತೂ ಕಾಡ್ತಾ ಇರುತ್ತೆ, ಪ್ರೀತಿ ಮಾಡಿ ನಾನು ತಪ್ಪು ಮಾಡಿಬಿಟ್ಟೆ ಅಂತ. ಪ್ರತಿ ಕ್ಷಣನೂ ಕೂಡ ಗಿಲ್ಟಿ ಫೀಲ್ ಕಾಡ್ತಿರುತ್ತೆ. ಅಂದರೆ ಯಾಕೆ ಅವ್ರಿಗೆ ಕಾಡ್ತಿರುತ್ತೆ ಅಂತ ಹೇಳಿದ್ರೆ, ಒಂದು ಕಡೆ ಅಲ್ಲಿ ಚೀಟಿಂಗ್ ನಡೀತಾ ಇರುತ್ತೆ, ತುಂಬ ಹಿಂಸೆ ಆಗ್ತಿರುತ್ತೆ ಅವರಿಗೆ. ಆವಾಗ ಇದು ಪ್ರತಿ ಕ್ಷಣನೂ ಕೂಡ ಅವ್ರಿಗೆ ಅನಿಸ್ತಾ ಇರುತ್ತೆ, ಯಾಕೆ ಈ ಪ್ರೀತಿ ಮಾಡಿಬಿಟ್ಟೆ ನಾನು, ಯಾಕೆ ಈ ವ್ಯಕ್ತಿ ಪ್ರೀತಿನ ಒಪ್ಕೊಂಡ್ಬಿಟ್ಟೆ ನಾನು, ಪ್ರತಿ ಕ್ಷಣನೂ ಕಾಡ್ತಿರ್ತಾರೆ. ಸೊ ಅವ್ರಿಗೋಸ್ಕರನೇ ಇವತ್ತಿನ ವಿಡಿಯೋ ಟಾಪಿಕ್. ಸೊ ಏನು ಅಂತ ಹೇಳಿದ್ರೆ, ಏನು ನಿಮಗೆ ಗಿಲ್ಟ್ ಫೀಲ್ ಕಾಡ್ತಿದೆ, ಯಾಕೆ ಅದ್ರ ಬಗ್ಗೆ ಅಷ್ಟು ನೀವು ಯೋಚನೆ ಮಾಡ್ತೀರಾ? ನನ್ನ ಪ್ರಶ್ನೆ ಇದು, ಮೊದಲನೇ ಪ್ರಶ್ನೆ. ನಾವು ಯಾವುದೇ ಒಂದು ಕೆಲಸ ಮಾಡಲಿ ಅಥವಾ ಏನೇ ಡಿಸಿಷನ್ ತಗೊಳ್ಳಿ, ಎಲ್ಲದೂ ಕೂಡ ಪಾಸಿಟಿವ್ ಆಗಿ ಹೋಗ್ತೀವಿ. ಅದು ಒಳ್ಳೇದಾಗತ್ತೆ ಅಂದ್ಕೊಂಡೆ ಮುಂದೆ ಮೂವ್ ಆನ್ ಆಗ್ತೀವಿ. ಒಂದು ನಂಬಿಕೆ ಒಳ್ಳೇದಾಗುತ್ತೆ, ಅದನ್ನ ಇಟ್ಕೊಂಡೆ ಮೂವ್ ಆನ್ ಆಗ್ತಿರ್ತೀವಿ ಲೈಫಲ್ಲಿ ನಾವು. ಆದರೆ ಯಾರು ಕೂಡ ಪ್ರೀತಿ ಮಾಡಿರ್ತಕ್ಕಂಥ ವ್ಯಕ್ತಿಯ ಮನಸ್ಸೊಳಗಡೆ ಹೋಗಿ ನೋಡ್ಲಿಕ್ಕಿಲ್ಲ ನಾವು. ಕರೆಕ್ಟ್? ಅವ್ರ ಒಳಗಡೆ ಏನು ಎಲ್ಲ ವ್ಯಕ್ತಿಗಳು ಮಾತಾಡ್ತಾರೆ, ಮಾತನ್ನು ಕೇಳಿಸ್ಕೋತೀವಿ ಅಷ್ಟೇ. ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾರೆ, ಅವರು ಒಳಗಡೆ ಒಳ್ಳೆಯವರ ಕೆಟ್ಟವರು, ಅದನ್ನು ಯೋಚನೆ ಮಾಡೋಕ್ಕೂ ಆಗಲ್ಲ. ಬಟ್ ಏನು ಆಗಿದೆಯಲ್ಲ ಅದನ್ನು ಒಪ್ಕೊಳ್ಳಿ. ಅಟ್ಲೀಸ್ಟ್ ಈ ಅನುಭವ ಆದಮೇಲೆ ಯಾಕಾದರೂ ಪ್ರೀತಿ ಮಾಡಿಬಿಟ್ಟೆ, ಇಂಥ ಕೆಟ್ಟ ವ್ಯಕ್ತಿ ಒಟ್ಟಿಗೆ ನಾನು ನಿಜವಾದ ಪ್ರೀತಿನ ಕೊಟ್ಟೆ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಏನು ಅನ್ಕೊಳ್ತಿರ್ತೀರಾ? ಆದರೂ ಒಪ್ಕೊಳ್ಳಿ. ಬೇಗ ಒಪ್ಕೊಂಡಾಗ ನೀವು ಅದರಿಂದ ಹೊರಗಡೆ ಬರ್ತೀರಾ. ಆ್ಯಂಡ್ ಆ ಅನುಭವ ಆಗುತ್ತಲ್ಲ ಜೀವನದಲ್ಲಿ, ಮತ್ತೆ ಪುನಃ ನಿಮಗೆ ಈ ತಪ್ಪುಗಳನ್ನು ಮಾಡದೇ ಇರೋಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗೇನು ನಿಮ್ಗೆ 1 ವರ್ಷ 2 ವರ್ಷ ಏನೋ ಲವ್ ಮಾಡಿರ್ತೀರಾ, ಸಣ್ಣ ಪುಟ್ಟ ತುಂಬ ನೋವಾಗಿರುತ್ತೆ, ಜೀವನನೇ ಹಾಳಾಗೋ ಸಿಚುವೇಶನಲ್ಲಿ ಅಟ್ಲೀಸ್ಟ್ ಜೀವನ ಹಾಳಾಗದೇನೆ ಒಂದು ಮನಸ್ಸೇನೋ ಗಾಯ ಮಾಡ್ಕೊಂಡಿದ್ದೀರಾ, ಅದನ್ನು ಬೇಗ ಒಪ್ಕೊಳ್ಳಿ. ನೆಕ್ಸ್ಟ್ ಇದು ಆಗದಂಗೆ ಜೀವನ ಪೂರ್ತಿ ಒಂದು ಪಾಠ ಸಿಗುತ್ತೆ. ಎಷ್ಟೋ ಜನ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಕೊರಿತಿರ್ತಾರೆ, ತಪ್ಪು ಮಾಡಿಬಿಟ್ಟೆ. ಎಷ್ಟು ತಪ್ಪು ಆಗೋಗಿದೆ, ಎಷ್ಟೋ ತಪ್ಪಾಗೋಗಿದೆ, ಆಲ್ರೆಡಿ ಆಗೋಗಿದೆ, ಬೇಡ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡೋದು ಬೇಡ. ನಾವು ಈಗ ಆಗಿರ್ತಕ್ಕಂಥ ತಪ್ಪನ್ನು ನೆಕ್ಸ್ಟ್ ಆಗದಿರೋದಕ್ಕೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಲೈಫ್. ಯಾರನ್ನ ತುಂಬ ಒಳ್ಳೆಯವರು ಅಂದ್ಕೊಂಡಿದ್ವಿ, ಯಾರು ತುಂಬ ನಮಗೆ ಲೈಫ್ ಲಾಂಗ್ ನಮ್ಮ ಜೊತೆಗೆ ನಮ್ಮನ್ನು ಕ್ಯಾರಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ, ನಾವು ಅಂದ್ಕೊಂಡಿರ್ತಾರೆ ಇರ್ತಾರೆ, ಆ ಪ್ರೀತಿ ನಿಜವಾದದ್ದು ಅಂತ ಏನು ಬಿಲೀವ್ ಮಾಡಿದ್ವಿ, ಅವ್ರು ನಮಗೆ ಚೀಟ್ ಮಾಡಿದಾರೆ ಅಂದರೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಲೈಫ್. ಸೊ ಅನುಭವ ಲೈಫಲ್ಲಿ ಎಷ್ಟು ಅನುಭವ ಇದ್ರೂ ಕಡಿಮೆನೇ ಸ್ನೇಹಿತರೆ. ಆ್ಯಂಡ್ ಯಾರಿಗೆಲ್ಲ ಒಳ್ಳೊಳ್ಳೆ ಅನುಭವಗಳಾಗಿರುತ್ತೆ, ಆ ಅನುಭವ ಇದೆಯಲ್ಲ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ನಮಗೆ ಪಾಠ ಕಲಿಸ್ಕೊಡುತ್ತೆ. ಆ ಪಾಠದಿಂದ ಬದುಕನ್ನು ನಾವು ಏನು ಹೇಗಿರಬೇಕು ಅನ್ನೋದನ್ನು ಕಲಿತಾ ಹೋಗ್ತೀವಿ. ಸೊ ಅನುಭವ ಆಗಬೇಕು ಮನುಷ್ಯನಿಗೆ. ಅನುಭವ ಆದಾಗಲೇ ನೋಡಿ, ಒಂದು ಕಲ್ಲು ಶಿಲೆ ಆಗಬೇಕಂದ್ರೆ ಎಷ್ಟು ಉಳಿಪೆಟ್ಟು ಬಿದ್ದಿರುತ್ತೆ, ಸಿಕ್ಕಾಪಟ್ಟೆ ಬಿದ್ದಿರುತ್ತೆ, ಸಾವಿರಾರು ಉಳಿಪೆಟ್ಟು ಬಿದ್ದಿರುತ್ತೆ. ಆವಾಗ ಮಾತ್ರ ನಾವು ಕೈ ಮುಗಿಯೋ ಥರ ಒಂದು ವಿಗ್ರಹ ಆಗುತ್ತೆ, ಒಂದು ಮೂರ್ತಿ ಆಗುತ್ತೆ, ಅದಕ್ಕೆ ಜೀವ ಬರುತ್ತೆ, ಆಮೇಲೆ ಅದು ದೇವ್ರ ಗುಡಿನಲ್ಲಿ ಇರುತ್ತೆ. ಹಾಗೇನೆ ಅನುಭವ ಜಾಸ್ತಿ ಆಗ್ತಾ ಹೋಗ್ಬೇಕು. ಅದರ ಅನುಭವನೇ ಕೆಟ್ಟ ಒಂದು ಫೀಲ್ ನಿಮಗೆ ಆಗಿಲ್ಲ, ಕೆಟ್ಟ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಆಗಿದೆ ಅಂದರೆ ಒಳ್ಳೇದು ನಿಮಗೆ ಹೆಂಗಿರುತ್ತೆ ಅನ್ನೋದು ಕೂಡ ಕಲ್ಪನೆಗೂ ಕೂಡ ನಿಮಗೆ ಅದು ಟಚ್ ಆಗಲ್ಲ. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದಾಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಟಚ್ ಮಾಡ್ಲಿಕ್ಕೆ ಸಾಧ್ಯ. ಬ್ಯಾಡ್ ಘಟನೆಗಳನ್ನು ನಾವು ಪಾಸ್ ಮಾಡಿದಾಗ, ಅದನ್ನು ಒಪ್ಕೊಂಡಾಗ, ಆವಾಗ ಮಾತ್ರ ಒಳ್ಳೇದು ಯಾವ್ದು ಹೆಂಗಿರುತ್ತೆ ಅನ್ನೋದನ್ನು ಫೀಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ನೀವು ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಲೈಫಲ್ಲಿ ಇಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ, ನಾನು ಪ್ರೀತಿ ಮಾಡಬಾರ್ದಿತ್ತು, ಮಾಡಿಬಿಟ್ಟೆ ಅಂತ ಕೊರಗೋದಕ್ಕಿಂತ ಏನಾಗಿದೆಯೋ ಅದನ್ನು ಏನಾಗಿದೆ ದೇವ್ರು ಒಳ್ಳೇದೇ ಮಾಡಿದ್ದಾನೆ. ಇವತ್ತಿಲ್ಗೆ ಬ್ರೇಕಪ್ ಆಗಿದೆ, ಕಟ್ಟಾಗಿ ಹೋಗಿದೆ, ಒಳ್ಳೇದೇ ಕಣ್ಕೊಳ್ಳೋಣ, ಏನಕ್ಕೆ ಹೇಳಿ ನೋಡೋಣ. ಯಾಕೆ ಹೇಳಿ, ಜೀವನ ಪೂರ್ತಿ ಅವ್ರ ಜೊತೆಗೆ ನಾವು ಸಾಯಬೇಕಿತ್ತು, ನರಳಿ ಕಣ್ಣೀರಿಟ್ಕೊಂಡು ಸಾಯಬೇಕಿತ್ತು. ಅಂಥದನ್ನು ತಪ್ಪಿಸಿದ್ದಾನೆ. ನಾವೇನು ಅಂದ್ಕೊಂಡು ಹೊರಟಿದ್ದೀವಿ, ಅದು ಆಗದಿರೋದನ್ನು ದೇವ್ರು ತಪ್ಪಿಸಿದ್ದಾನೆ ಅಂದ್ಕೊಂಡು ಏನಾಗಿದೆ ಒಪ್ಕೊಂಡು ಅದನ್ನು ಎಕ್ಸ್ಪೀರಿಯನ್ಸ್ ಅಂದ್ಕೊಂಡು ಮುಂದೆ ಹೋದರೆ ಲೈಫಲ್ಲಿ ತುಂಬ ಚೆನ್ನಾಗಿರ್ತೀವಿ. ಎಸ್, ಸೊ ಈ ಒಂದು ವಿಡಿಯೋ ಒಳಗಡೆ ಜಸ್ಟ್ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ ನಾನು. ಪ್ರೀತಿ ಮಾಡಿಬಿಟ್ಟೆ ಅಂತ ಏನು ಗಿಲ್ಟಿ ಫೀಲ್ ನಿಮ್ಮನ್ನು ಏನು ಕಾಡ್ತಾ ಇದೆ, ನೀವೇನು ಅದನ್ನು ಬ್ಯಾಡಾಗಿ ತಗೊಳ್ತಿದ್ದೀರಾ ಲೈಫಲ್ಲಿ, ಸೊ ಅದನ್ನು ಈಸಿಲಿ ತಗೊಳ್ಳಿ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ವಿಡಿಯೋ ಅಥವಾ ರೈಟ್ ಒಂದು ಸಜೆಷನ್ ಅನಿಸಿದರೆ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಅನಿಸಿಕೆನೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಬಾಯ್.